ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಪ್ರತಿದಿನ ಕೆಲವೊಬ್ಬರಿಗೆ ಒಂದು ಸಮಾಧಾನ ಅನ್ನೋದು ಯಾವಾಗ ಸಿಗುತ್ತೆ ಅಂದ್ರೆ ಅವರ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಾಗ. ಪ್ರತಿದಿನ ಕೆಲವರು ಎದ್ದ ತಕ್ಷಣ ಫೋನ್ ನೋಡ್ತಾರೆ ಅಥವಾ ಈ ರೀತಿಯಾಗಿ ಒಂದು ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹಾತೊರಿತಾ ಇರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಕೂಡ ಇವತ್ತಿನ ನಮ್ಮ ಪ್ರಗತಿ ಟಿವಿ ಡಿಜಿಟಲ್ ಚಾನೆಲ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ಪಂಚಾಂಗ ಜೊತೆಗೆ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲ ಮತ್ತು ಗುರೂಜಿಗಳು ಕೂಡ ನನ್ನೊಟ್ಟಿಗೆ ಇದ್ದು ಆ ಒಂದು ವಿಶೇಷತೆಗಳ ಬಗ್ಗೆ ಅಂದ್ರೆ ಕೆಲವೊಂದಷ್ಟು ವಿಚಾರಗಳು ಈಗ ಪೂಜೆಗೆ ಸಂಬಂಧಪಟ್ಟಂತಾಗಿರ್ಬೋದು, ವಾಸ್ತುಗೆ ಸಂಬಂಧಪಟ್ಟಂತಾಗಿರ್ಬೋದು, ಹೀಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಸಾಕಷ್ಟು ವಿಚಾರಗಳ ಬಗ್ಗೆ ನನ್ನೊಟ್ಟಿಗೆ ಇದ್ದು ತಿಳಿಸ್ತಾ ಹೋಗ್ತಾರೆ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಗೆ ಗುರೂಜಿಗಳನ್ನ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿಗಳನ್ನ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ವೀಕ್ಷಕರೇ, ತಡ ಮಾಡೋದ್ ಬೇಡ, ತಡ ಮಾಡದೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಗುರೂಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 7 ಏಪ್ರಿಲ್ 2025ರಂದು ದಶಮಿ ತಿಥಿ ಆಗಿರುವಂಥದ್ದು, ಶುಕ್ಲ ಪಕ್ಷ ಮತ್ತು ತುಂಬ ವಿಶೇಷವಾದ ನಕ್ಷತ್ರ ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಿ ಮತ್ತು ಗರಜಕರ್ಣವಾಗಿರುವಂಥದ್ದು. ವಾರದ ವಿಶೇಷ ಸೋಮವಾರ ಅಂತ ಹೇಳ್ತೀವಿ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಸೂರ್ಯೋದಯ ಬೆಂಗಳೂರಿನ ಕಾಲಮಾನದಲ್ಲಿ 6 ಗಂಟೆ 13 ನಿಮಿಷ ಆಗಿರುವಂಥದ್ದು, ಸೂರ್ಯಾಸ್ತ ಬಂದು 6 ಗಂಟೆ 30 ನಿಮಿಷ ಆಗಿರುವಂಥದ್ದು. ಮತ್ತು ಇವತ್ತಿನ ಮುಹೂರ್ತ ಭಾಗದಲ್ಲಿ ತುಂಬ ವಿಶೇಷವಾಗಿ ನಮ್ಮ ವೀಕ್ಷಕರಲ್ಲಿ ಹೇಳೋದಂದರೆ ರಾಹು ಕಾಲ ಬೆಳಗಿನ ಜಾವ 7 ಗಂಟೆ 47 ನಿಮಿಷದಿಂದ 9 ಗಂಟೆ 17 ನಿಮಿಷದವರೆಗೆ ಇರುವಂಥದ್ದು. ಯಮಗಂಡ ಕಾಲ 10 ಗಂಟೆ 50 ನಿಮಿಷದಿಂದ 12 ಗಂಟೆ 22 ನಿಮಿಷ. ಗುಳಿಕ ಕಾಲ 1 ಗಂಟೆ 54 ನಿಮಿಷದಿಂದ 3 ಗಂಟೆ 26 ನಿಮಿಷ ಇರುವಂಥದ್ದು. ಮತ್ತು ಅಭಿಜಿತ ಮುಹೂರ್ತ ಅಂದರೆ ಶುಭ ಕಾರ್ಯಗಳಿಗೆ ಮಾಡುವಂಥ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನು ತಗೊಂತೀವಿ 11 ಗಂಟೆ 57 ನಿಮಿಷದಿಂದ 12 ಗಂಟೆ 46 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತು ಯಾವುದೋ ಒಂದು ಕೆಲಸವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಥವಾ ಏನೇ ಒಂದು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಮನೆ ನೋಡೋದಕ್ಕೆ ಜೊತೆಗೆ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ ಅಂದ್ರೆ ಯಾವ ಒಂದು ಮುಹೂರ್ತದಲ್ಲಿ ನಾವು ಹೋಗ್ಬೇಕು? ನೋಡಿ, ತುಂಬ ವಿಶೇಷವಾದ ಪ್ರಶ್ನೆ. ನಾವೇನು ಹೇಳ್ತೀವಿ ಅಂತಂದರೆ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಒಂದು ಅಭಿಜಿತ ಮುಹೂರ್ತ ಅಭಿಜಿತ ಲಗ್ನ ತುಂಬ ವಿಶೇಷವಾಗಿರುವಂಥದ್ದು. ಅದಲ್ದಿರ ಮುಂದುವರೆದ ಭಾಗ ಅಂತ ನಾವು ನೋಡೋದಾದರೆ ಆ ಒಂದು ಮುಹೂರ್ತ ಭಾಗಕ್ಕೆ ಚಂದ್ರಹೋರೆ ಅಂದರೆ ಇವತ್ತು ಸೋಮವಾರವಾಗಿರೋದ್ರಿಂದ ಚಂದ್ರಹೋರೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಸಿದ್ಧ ಅಂತ ಹೇಳ್ತೀವಿ. ಇವತ್ತಿನ ಒಂದು ದಿನಮಾನದಲ್ಲಿ ಚಂದ್ರಹೋರೆ ಬೆಳಗಿನ ಜಾವ 6 ಗಂಟೆ 13 ನಿಮಿಷದಿಂದ 7 ಗಂಟೆ 14 ನಿಮಿಷ. ಅದಲ್ದಿರ ಮಧ್ಯಾಹ್ನದ ಹೋರೆ 1 ಗಂಟೆ 23 ನಿಮಿಷದಿಂದ 2 ಗಂಟೆ 25 ನಿಮಿಷ. ಇನ್ನೊಂದ್ಸತಿ ಹೇಳ್ತೀನಿ, 1 ಗಂಟೆ 23 ನಿಮಿಷದಿಂದ 2 ಗಂಟೆ 25 ನಿಮಿಷ ಅಂತ ಹೇಳ್ತೀವಿ. ಮತ್ತು ಸಾಯಂಕಾಲದ ಸಮಯದಲ್ಲಿ 8 ಗಂಟೆಯಿಂದ 9 ಗಂಟೆ ಮಾಡುವಂಥ ಇವತ್ತಿನ ಒಂದು ಕೆಲಸ ಕಾರ್ಯಗಳು ಅಂದರೆ ವಾರಾಧಿಪತಿ ಹೋರಾಧಿಪತಿ ಬಲವಾಗಿರೋದ್ರಿಂದ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದೇನೆಂದರೆ ಅವರ ಕೆಲಸಗಳು ತುಂಬ ಒಂದು ಸಕ್ಸಸ್ ಸಿಗುವಂಥ ದಿನ ಇವತ್ತಾಗಿರುವಂಥ. ಓಕೆ, ಸೊ ಗುರೂಜಿಗಳು ತಿಳಿಸ್ಕೊಟ್ಟಂತಹ ಒಂದು ಸಮಯ ಅಥವಾ ಹೋರಾ ಅಂತ ಏನು ಹೇಳ್ತಾರೆ ಆ ಒಂದು ಸಮಯದಲ್ಲಿ ನಾವು ಒಳ್ಳೆ ಕೆಲಸಕ್ಕೆ ಕೈ ಹಾಕೋದು ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಒಳ್ಳೇದು ಮಾಡ್ತಾ ಇದೀವಿ ಅಂತ ಅಂದ್ರೆ ಈ ಒಂದು ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದು ಗುರುಜಿ. ಓಕೆ, ಸೊ ಇನ್ನು ಮುಂದುವರೆದು ಗುರುಜಿ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಇವತ್ತು ಗಂಭೀರ ಪ್ರಯತ್ನ ತಾವು ಮಾಡ್ತೀರಾ, ಅದರಲ್ಲಿ ಯಶಸ್ಸು ಕೂಡ ಕಾಣ್ತೀರಾ ಮೇಷರಾಶಿಯವರು. ಓಕೆ, ಮೇಷರಾಶಿಯವ್ರಿಗೆ ಕೂಡ ಇವತ್ತಿನ ದಿನ ಯಶಸ್ಸನ್ನ ಕಾಣುವಂತಹ ದಿನ ಆಗಿದೆ. ಒಳ್ಳೇದಾಗ್ಲಿ ಗುರುಜಿ. ಮುಂದುವರೆದು ವೃಷಭ ರಾಶಿಯ ಇವತ್ತಿನ ದಿನವನ್ನ ನೋಡೋಣ. ಮಾನಸಿಕ ಶಾಂತಿಗಾಗಿ ಕೆಲವು ದಾನ ಧರ್ಮಗಳಲ್ಲಿ ತಾವು ತೊಡಗಿಸ್ಕೊಳ್ಳುವಂಥದ್ದು ದಿನ ಶುಭವಾಗಿರುವಂಥದ್ದು. ಸೊ ಮಾನಸಿಕ ಒಂದು ನೆಮ್ಮದಿಗೋಸ್ಕರ ಇವರು ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಬೇರೆ ಏನಾದರೂ ಪರಿಹಾರ ಕ್ರಮ ಅಥವಾ ಯಾವ ಒಂದು ಪೂಜೆಯ ವಿಧಿವಿಧಾನ ಏನಾದರೂ ಹೇಳ್ತೀರಾ ಗುರುಜಿ? ನೋಡಿ, ಇವರಿಗೆ ವೃಷಭ ರಾಶಿಯವರಿಗೆ ನಿಮಗೆ ಓಂ ಶುಂ ಶುಕ್ರಾಯ ನಮಃ ಅಂತ ಮಾಡಿ ಆದಷ್ಟು ದೇವಿಯ ಒಂದು ದೇವಸ್ಥಾನಕ್ಕೆ ಬೆಳಗಿನ ಜಾವ ಕೆಲಸ ಕಾರ್ಯಗಳನ್ನ ಹೋಗೋದಕ್ಕಿಂತ ಮುಂಚೆ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗೋದ್ರಿಂದ ಯಾವುದೇ ದೇವಿ ಆಗಿರ್ಬೋದು ಶಕ್ತಿ ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಳ್ಳೇದಾಗುವಂಥದ್ದು. ಓಕೆ, ವೃಷಭ ರಾಶಿಯವರಿಗೆ ಕೂಡ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಮುಂದಿನ ಕಾರ್ಯವನ್ನ ನೀವು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾ ಇದ್ದಾರೆ. ಗುರೂಜಿ, ಮುಂದುವರೆದು ಮಿಥುನ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ. ಮಿಥುನ ರಾಶಿಯವರು ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಆಚರಿಸಲು ಇಂದು ಒಳ್ಳೆಯ ದಿನವಾಗಿರುವಂಥದ್ದು. ಇದರಿಂದ ನಿಮಗೆ ಇವತ್ತಿನ ಇರುವಂಥ ದಿನಮಾನಸದಲ್ಲಿ ಇವತ್ತಿನ ದಿನ ತುಂಬ ಶುಭವಾಗಿರುವಂಥದ್ದು. ಓಕೆ, ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಇವತ್ತಿನ ಒಂದು ಪ್ರೇರೇಪಿಸುವ ಭಾವನೆಗಳನ್ನು ಗುರುತಿಸಿ ನೀವು ಭಯ, ಅನುಮಾನ, ಕೋಪ, ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟರೆ ಇವತ್ತಿನ ದಿನ ನಿಮಗೆ ಅತಿ ಶುಭವಾಗಿರುವಂಥ ದಿನವಾಗಿರುವಂಥದ್ದು. ಓಕೆ ಗುರೂಜಿ, ನಮಗೆ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿಸ್ಕೊಟ್ರೆ. ಹಾಗೆ ಒಂದು ಪ್ರಶ್ನೆಗಳು ಬಂದಿದೆ ಗುರೂಜಿ, ನಾವು ಪ್ರಶ್ನೆನ ತಗೊಳ್ಳೋಣ. ಖಂಡಿತ. ಮೊದಲನೇದಾಗಿ ಇವರು ಹೆಸರು ಹೇಳ್ತಾ ಇದ್ದಾರೆ, ವರ್ಷ, ಇವರ ಜನ್ಮ ದಿನಾಂಕ ಹೇಳ್ತೀನಿ ಗುರೂಜಿ, 6/3/2006. ಓಕೆ. ಹುಟ್ಟಿರುವಂತಹ ಸಮಯ 1:45 ಮಧ್ಯಾಹ್ನ, ಸೋಮವಾರ ಹುಟ್ಟಿದ್ದಾರೆ. ಹುಟ್ಟಿದ ಸ್ಥಳ ಬೆಂಗಳೂರು. ಗುರುಜಿ, ಇವ್ರು ಕೇಳ್ತಾ ಇದ್ದಾರೆ, ಅವರ ಎಜುಕೇಶನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ, ಜೊತೆಗೆ ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ಸೊ ನೀವು ಹೇಳಿದಂಗೆ ಇವರು ಪ್ರಶ್ನೆ ಯಾರು ಕಳಿಸಿದ್ದಾರೆ, ಇವರು ಹೇಳ್ದ ಇರೋ ಪ್ರಕಾರದಲ್ಲಿ ವರ್ಷ ಅವ್ರದ್ದು ಸೋಮವಾರ ಹುಟ್ಟಿರುವಂಥದ್ದು, ರೋಹಿಣಿ ನಕ್ಷತ್ರವಾಗಿರುವಂಥದ್ದು, ಮತ್ತು ವೃಷಭ ರಾಶಿ, ಮಿಥುನ ಲಗ್ನದ ಜಾತಕ. ಸೊ ಎಜುಕೇಷನ್ ವಿಚಾರವಾಗಿ ಇವ್ರದ್ದು ಕೇಳ್ತಾ ಇದ್ದಾರೆ. ಸೊ ಇವರು ಏನು ಅಂದರೆ ಇವರು ಡಿಗ್ರಿ ಎಜುಕೇಷನ್ ಆ ಥರ ಏನಾದರೂ ಮೆನ್ಷನ್ ಮಾಡಿದ್ದಾರೆ ಅಥವಾ ಸರ್ವೇ ಸಾಮಾನ್ಯವಾಗಿ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ? ಸರ್ವೇ ಸಾಮಾನ್ಯ. ನೋಡಿ, ಇವರಿಗೆ ಯಾವುದೇ ಒಂದು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂಥದ್ದು ಚತುರ್ಥ, ಪಂಚಮ ಮತ್ತು ಭಾಗ್ಯಸ್ಥಾನಗಳು ಅಂತ ಹೇಳ್ತೀವಿ. ಅಂದರೆ 4th, 5th ಆ್ಯಂಡ್ 9th ಹೌಸ್ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ಚತುರ್ಥದಲ್ಲಿ ಕೇತು ಇದ್ದು, ಪಂಚಮದಲ್ಲಿ ಗುರು ಇರುವಂಥದ್ದು ವಿಶೇಷವಾಗಿ, ಮತ್ತು ಭಾಗ್ಯಸ್ಥಾನದಲ್ಲಿ ಸೂರ್ಯ ಇರುವಂಥದ್ದು. ಇವರಿಗೆ ಸ್ವಲ್ಪ ಪಂಚಮದಲ್ಲಿ ಗುರು ವಕ್ರಿ ಇರೋದ್ರಿಂದ ಸ್ವಲ್ಪ ಹಠ, ಕೋಪ ಇರುವಂಥದ್ದು ಇವರ ಜಾತಕದ ವಿಚಾರವಾಗಿ. ತುಂಬ ಪ್ರಶ್ನೆಗಳು ಕೇಳುವಂಥದ್ದು, ಸ್ವಲ್ಪ ವಾದ ವಿವಾದಗಳು ಮಾಡ್ಕೊಳ್ಳುವಂಥದ್ದು, ಒಂದು ವಾದ ಹೆಚ್ಚು ಮಾಡುವಂಥದ್ದು, ಮತ್ತು ಜಾತಕದಲ್ಲಿ ಚಂದ್ರ ಮತ್ತು ಕುಜರ ಸಮ್ಮಿಲನ ಇರೋದ್ರಿಂದ ಕೋಪ ಜಾಸ್ತಿ. ಇವರು ಯಾರು ಕೊಟ್ಟಿದ್ದಾರೆ, ಹಠ, ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇಗ ಮುಂಗೋಪ ಜಾಸ್ತಿ ಇರುವಂಥದ್ದು. ಇವರಿಗೆ ದಶಾಭುಕ್ತಿ ರಾಹು ದಶೆನಲ್ಲಿ ಶನಿ ಅಂತರ್ದಶೆ ನಡೀತಾ ಇದೆ 2023 ಡಿಸೆಂಬರಿಂದ. ಸೊ ಇವರಿಗೆ ನಡೀತಿರುವಂಥ ದಶಾಭುಕ್ತಿಯಲ್ಲಿ ರಾಹು ದಶಮ ಸ್ಥಾನದಲ್ಲಿದ್ದು, ಶನಿ ಕೂಡ 2ನೇ ಮನೆಯಲ್ಲಿ ಇರೋದ್ರಿಂದ ಎಜುಕೇಷನ್ ವಿಚಾರವಾಗಿ ಚೆನ್ನಾಗಿ ನಡೀತಿರುತ್ತೆ. ಆದರೆ ಮಾರ್ಕ್ಸು, ಗ್ರೇಡ್ ವಿಚಾರದಲ್ಲಿ ಸ್ವಲ್ಪ ಆವ್ರೇಜ್ ಆಗಿರುವಂಥದ್ದು. ಸ್ವಲ್ಪ ಇದಕ್ಕೆ ಇನ್ನೂ ವೃದ್ಧಿ ಮಾಡ್ಕೋಬೇಕು ಅಂತಂದರೆ ಇವ್ರಿಗೆ ನಡೀತಾ ಇರುವಂಥ ರಾಹು ದಶನಲ್ಲಿ ಯಥೇಚ್ಛವಾಗಿ ರಾಹು ಮಂತ್ರ ಓಂ ರಂ ರಾಹುವೇ ನಮಃ ಅಂತೇಳಿ ಪ್ರತಿದಿನ ಹೇಳುವಂಥದ್ದು. ಮತ್ತು ಪ್ರತಿ ಶನಿವಾರ ಎಷ್ಟು ಬಾರಿ ಹೇಳ್ಬೇಕು? 108 ಬಾರಿ ಓಂ ರಂ ರಾಹುವೇ ನಮಃ ಅಂತ ದಿನಾಲು ಪ್ರತಿನಿತ್ಯ ಜಪ ಮಾಡುವಂಥದ್ದು. ಮತ್ತು ಪ್ರತಿ ಶನಿವಾರ ಯಾವುದೇ ದೇವಸ್ಥಾನದಲ್ಲಿ ಒಂದು ನವಗ್ರಹ ಸ್ಥಾಪಿತ ಇರುವಂಥದ್ದು ಇರುತ್ತಲ್ವಾ, ಸೊ ಅಲ್ಲಿ ರಾಹು ನವಗ್ರಹದ ಮುಂದೆ ಕರಿ ಉದ್ದಿನ ಕಾಳು 1/4 kg, ಅರ್ಧ kg ಇಟ್ಟು 3 ಅಪ್ರದಕ್ಷಿಣೆ, ಅಂದರೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ರಾಹು ಕೇತುಗಳು ಅಪ್ರದಕ್ಷಿಣೆ ಇರುವಂಥ ಗ್ರಹಗಳು. ಅಂದರೆ ಗೋಚಾರದಲ್ಲೂ ಕೂಡ ರಾಹು ಕೇತುಗಳು ಉಲ್ಟಾ ಹೋಗ್ತಿರುವಂಥದ್ದು. ಸಾಮಾನ್ಯವಾಗಿ ನೋಡಿದ್ದೀರಾ, ಮೀನ ರಾಶಿಯಲ್ಲಿ ರಾಹು ಇರುವಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು ಇರುವಂಥದ್ದು. ನಮಗೆ ಮೀನ ರಾಶಿ ಆದಮೇಲೆ ಯಾವ್ದು ಬರುತ್ತೆ? ಮೇಷ ಬರುತ್ತೆ. ಮತ್ತು ಕನ್ಯಾ ರಾಶಿಯಲ್ಲಿ ಮುಂಬರುವ ರಾಶಿ ತುಲಾ ರಾಶಿ. ಬಟ್ ರಾಹು ಕೇತುಗಳು ಈಗ ಮೇ ತಿಂಗಳಲ್ಲಿ ಬದಲಾವಣೆ ಆದರೆ ಮೇಷ ರಾಶಿಗೆ ರಾಹು ಹೋಗೋದಿಲ್ಲ. ಮೇಷದಿಂದ ನಿಮ್ಮ ಇರುವಂಥ ಕುಂಭದಿಂದ ಉಲ್ಟಾ ಬರುವಂಥದ್ದು. ಅಂದರೆ ಇರುವಂಥದ್ದು ಮೀನ ರಾಶಿಯಲ್ಲಿ ಕುಂಭ ರಾಶಿಗೆ ಬರುತ್ತೆ, ಮತ್ತು ಕನ್ಯಾ ರಾಶಿಯಲ್ಲಿ ಇರುವಂಥದ್ದು ಕನ್ಯಾದಿಂದ ಉಲ್ಟಾ ಬಂದರೆ ಸಿಂಹ ರಾಶಿಗೆ ಬರುತ್ತೆ. ಸೊ ಅದಕ್ಕೆ ರಾಹು ಕೇತು ಸಂಬಂಧಪಟ್ಟಂಥದ್ದು ಪರಿಹಾರಗಳು ಅಪ್ರದಕ್ಷಿಣವಾಗಿ ಮಾಡುವಂಥದ್ದು. ಅದರ ಚಲನೆನೇ ಅಪ್ರದಕ್ಷಿಣೆ ಇರೋದ್ರಿಂದ ಇವರು ಆಂಟಿ ಕ್ಲಾಕ್ ವೈಸ್ 3 ಪ್ರದಕ್ಷಿಣೆ ಹಾಕಿ ಓಂ ರಂ ರಾಹುವೇ ನಮಃ ಅಂತ ಪ್ರತಿ ಶನಿವಾರ ಈ ವಿಧಗಳನ್ನು ಮಾಡುವಂಥದ್ದು ಇವರಿಗೆ ಅನುಕೂಲತೆ ಆಗುತ್ತೆ. ಇನ್ನು ಕೋಪ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ರೆಮಿಡಿ ಏನು ಅಂತಂದರೆ, ಚಿಕ್ಕದಾಗಿ ಮನೇಲಿ ಏನಾದರೂ ಬೆಳ್ಳಿ ಲೋಟ, ಬೆಳ್ಳಿ ಪಾತ್ರೆಗಳಿದ್ರೆ ನಾವು ವೀಕ್ಷಕರಲ್ಲಿ ನೋಡ್ತೀವಿ, ಸುಮಾರು ಸಾಮಾನ್ಯವಾಗಿ ಪೂಜೆಗೆ ಅದನ್ನು ಬಳಸ್ತಾರೆ. ಸೊ ಆ ಪೂಜೆಗೆ ಬಳಸೋದ್ರ ಬದಲು ಅದನ್ನು ತಾವು ಉಪಯೋಗಕ್ಕೆ ತಗೊಳ್ಳಿ. ಆ ಬೆಳ್ಳಿ ಲೋಟ, ಬೆಳ್ಳಿ ಪಾತ್ರೆನಲ್ಲಿ ಆ ಒಂದು ನೀರನ್ನು ತುಂಬಿಸಿ ರಾತ್ರಿ ಇಟ್ಟು ಬೆಳಗಿನ ಜಾವ ಅವರು ಹಲ್ಲು ಉಜ್ಜಿ ನಿತ್ಯ ಕರ್ಮಗಳೆಲ್ಲ ಆದ ನಂತರ ಆ ನೀರಿನ ಒಂದು ಗ್ಲಾಸ್ನಲ್ಲಿ ನೀರನ್ನು ಸೇವಿಸೋದ್ರಿಂದ ಇವರಿಗೆ ಕೋಪ ತಾಪಗಳು ಕಮ್ಮಿ ಆಗುತ್ತೆ. ಈ 3 ಪರಿಹಾರಗಳು ಮಾಡಿಕೊಂಡ್ರೆ ಇವರಿಗೆ ಶಿಕ್ಷಣ ತುಂಬ ಚೆನ್ನಾಗಿರುವಂಥದ್ದು. ಗುರುಜಿ, ಮುಂದಿನ ಭವಿಷ್ಯದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಭವಿಷ್ಯಕ್ಕೆ ಬಂದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಭಾಗ್ಯಸ್ಥಾನದಲ್ಲಿ ರವಿ ಇರೋದ್ರಿಂದ ಮತ್ತೆ ಭಾಗ್ಯಾಧಿಪತಿ ದ್ವಿತೀಯದಲ್ಲಿ ಶನೇಶ್ವರರು ಇರೋದ್ರಿಂದ ಭಾಗ್ಯ ತುಂಬ ಚೆನ್ನಾಗಿರುತ್ತೆ. ಇವರ ಮುಂದುವರೆದ ಭಾಗವಾಗಿ ಇವರು ಮದುವೆ ಇತ್ಯಾದಿಗಳ ಆದ ನಂತರ ಇವರಿಗೆ ತುಂಬ ಒಂದು ಪ್ರೋಗ್ರೆಸ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಡೆ ಸೆಟ್ಲ್ ಆಗುವಂಥದ್ದು ಮತ್ತು ಒಳ್ಳೆ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿ ಆಗ್ತಾರೆ. ಅಂದರೆ ಇವರು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಅವ್ರು ಮಾಡುವಂಥ ವೃತ್ತಿಯಲ್ಲಾಗಿರ್ಬೋದು, ಒಂದು ಅವ್ರದ್ದೇ ಒಂದು ಯೂನಿಕ್ನೆಸ್ ಅಂದರೆ ಕ್ರಿಯಾತ್ಮಕವಾಗಿರುವಂಥ ವ್ಯಕ್ತಿ ಇವರು ಆಗ್ತಾರೆ. ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ. ಅಂದರೆ ಆರ್ಥಿಕವಾಗಿ ಮತ್ತು ಅವರ ಕೆಲಸ ಕಾರ್ಯಗಳ ವಿಚಾರವಾಗಿ ತುಂಬ ಉದ್ಯೋಗಕವಾಗಿ ಕೂಡ ಚೆನ್ನಾಗಿರುವಂಥದ್ದು. ಓಕೆ ಗುರುಜಿ, ಸೊ ವರ್ಷ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕೇಳಿದ್ರು. ಸೊ ಅವ್ರಿಗೆ ಒಂದು ಪರಿಹಾರ ಕ್ರಮಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ಫಲಾಫಲವನ್ನು ಮುಂದುವರಿಸೋಣ ಗುರುಜಿ. ನಾವು ಕರ್ಕಾಟಕ ರಾಶಿಯವರಿಗೆ ಫಲಾಫಲಗಳನ್ನ ನೋಡಿದ್ವಿ. ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಸೋಮವಾರ ಅವರಿಗೆ ಹೇಗಿದೆ ಗುರುಜಿ?
ಸಿಂಹ ರಾಶಿ, ನಿಮಗಾಗಿ ಹಣ ಉಳಿಸುವ ನಿಮ್ಮ ಬಯಕೆ ಇವತ್ತು ಪೂರ್ಣಗೊಳ್ಳಬಹುದು. ನಿಮಗಾಗಿ ನಿಮ್ಮ ಪರ್ಸನಲ್ ವಿಚಾರವಾಗಿ ಏನು ಹಣನ ತೆಗೆದಿಟ್ಕೋಬೇಕು ಅಂತೀರಾ, ಇವತ್ತಿನ ದಿನ ಶುಭವಾಗಿರುವಂಥದ್ದು. ಓಕೆ, ಸಿಂಹ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರ ಬಗ್ಗೆ ನೋಡೋಣ. ನಿಮ್ಮ ದಯಾಳು ಪ್ರಕೃತಿ ಇವತ್ತು ಅನೇಕ ಸಂತೋಷದ ಕ್ಷಣಗಳು ತರುತ್ತೆ. ಇವತ್ತಿನ ದಿನ ತುಂಬ ಶುಭವಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ. ಮುಂದುವರೆದು ಗುರೂಜಿ ತುಲಾ ರಾಶಿಯ ಇವತ್ತಿನ ದಿನ ಹೇಗಿದೆ? ತುಲಾ ರಾಶಿ, ಒಬ್ಬ ಸಂತನ ಆಶೀರ್ವಾದದಿಂದ ನಿಮ್ಮ ಮನಃಶಾಂತಿ ಸಿಗುವಂಥದ್ದು, ವಿವಾಹೇತರಿಗೆ ವಿವಾಹ ಸೆಟ್ ಆಗುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು ಮುಂದುವರಿಯುವಂಥದ್ದು, ಮತ್ತು ಯಾರು ವಿವಾಹಿತರಾಗಿ ನಿಮಗೆ ಕುಟುಂಬ ಇರುತ್ತೋ ಅವರ ಮಕ್ಕಳ ಬಗ್ಗೆ, ಅಂದರೆ ತುಲಾ ರಾಶಿ ಅವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತ ತಿಳಿಸ್ತಾ ಇದ್ದೇವೆ. ಓಕೆ, ತುಲಾ ರಾಶಿಯವರು ಕೂಡ ನಿಮಗೆ ಏನಾದರೂ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಬಗ್ಗೆ ಇವತ್ತಿನ ದಿನ ಬಹಳ ವಿಶೇಷವಾಗಿ ಒಂದಷ್ಟು ಕಾಳಜಿಯನ್ನ ವಹಿಸಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ನೋಡೋಣ. ವೃಶ್ಚಿಕ ರಾಶಿ, ನಿಮ್ಮ ಆತ್ಮವಿಶ್ವಾಸದ ಲಾಭ ತೆಗೆದುಕೊಳ್ಳಿ. ಇವತ್ತು ನಿಮ್ಮ ಹಣ ಗಳಿಸುವಲ್ಲಿ ಇವತ್ತು ತುಂಬ ಸಮರ್ಥರಾಗಿರ್ತೀರಾ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ ಗುರೂಜಿ, ಮುಂದಿನ ರಾಶಿ ಧನು ರಾಶಿಯ ವಿಚಾರದ ಬಗ್ಗೆ ಕೂಡ ನೋಡೋಣ. ಗುರೂಜಿ, ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇವತ್ತು ಎಲ್ಲರ ಗಮನ ಸೆಳೆಯುವಂಥದ್ದು, ಹಣ ಖರ್ಚು ಮಾಡುವ ಯಾವುದೇ ಅಗತ್ಯವಿಲ್ಲ, ಎಲ್ಲರ ಕಡೆಯಿಂದ ಸಹಕಾರ ಮತ್ತು ಒಂದು ಕೋಆಪರೇಷನ್ ಅಂತ ನಾವೇನು ಸಿಗುತ್ತೆ ಇವರಿಗೆ ತುಂಬ ಚೆನ್ನಾಗಿ ಸಿಗುವಂಥದ್ದು ಇವತ್ತಿನ ದಿನ. ಓಕೆ, ಧನು ರಾಶಿಯವರಿಗೆ ಕೂಡ ಎಲ್ಲ ಕಡೆಯಿಂದ ಸಹಕಾರ ತುಂಬ ಒಳ್ಳೆಯದಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರೂಜಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರೂಜಿ ಮತ್ತೊಂದು ಪ್ರಶ್ನೆಯನ್ನ ನಾವು ತಗೊಳ್ಳೋಣ. ಸೊ ಇವರು ಕೂಡ ಅವರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಇವರ ಹೆಸರು ಬಂದು ಮನೀಶ್ ಮತ್ತೆ ಮೋಹಿತ್, ಎರಡು ಹೆಸರು ಇದೆ. ಹಾಗೆ ಎರಡು ಹೆಸರು ಮನೆಯಲ್ಲಿ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರ ಅಟೆಂಡೆನ್ಸ್ ವಿಚಾರವಾಗಿ ಅಥವಾ ಅವ್ರ ಸ್ಕೂಲಿಗೆ ದಾಖಲಾತಿಯಲ್ಲಿ ಏನಾದರೂ ನಮೂದಿಸಿದಾರ? ಯಾವ ಹೆಸರು? ಮನೀಶ್ ಅಂತ. ಮನೀಶ್ ಅಂತನಾ? ಓಕೆ, ಹೇಳಿ ಆ ಮನೀಶ್ ಅವ್ರದ್ದು ಏನ್ ಮಾಹಿತಿ ಏನು ಜನ್ಮ ದಿನಾಂಕ ಕಳಿಸಿದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ 6/4/2009. ಜನ್ಮ ಸಮಯ ಬಂದು ಸೋಮವಾರ ರಾತ್ರಿ 8:30. ಇವರು ಕೂಡ ತಮ್ಮ ಎಜುಕೇಶನ್ ವಿಚಾರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರುವಂಥ ಮನೀಶನ ಒಂದು ಜಾತಕದ ವಿಚಾರವಾಗಿ ಸೋಮವಾರ ಪೂರ್ವ ಫಾಲ್ಗುಣಿ ನಕ್ಷತ್ರ ಬರುತ್ತೆ ಇವರಿಗೆ, ಸಿಂಹರಾಶಿ. ಸೊ ಇಲ್ಲಿ ಜಾತಕದ ವಿಚಾರವಾಗಿ ಋಷಭ ಲಗ್ನ ಅಂತ ಹೇಳ್ತೀವಿ. ಒಂದು ಪೂರ್ವ ಫಾಲ್ಗುಣಿ ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಜೀವನದಲ್ಲಿ ಕಂಫರ್ಟ್ನೆಸ್ ಜಾಸ್ತಿ, ತಂದೆ ತಾಯಿಗಳಿಂದ ಮುದ್ದು ಜಾಸ್ತಿ ಅಂತ ಹೇಳ್ತೀವಿ. ಯಾರೋ ಇವರು ಮನೀಶನ ವಿಚಾರವಾಗಿ ಏನು ಕೊಟ್ಟಿದ್ದೀರಾ, ಸೊ ಈ ಕಂಫರ್ಟ್ನೆಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಅದರಿಂದನೂ ಸ್ವಲ್ಪ ಎಜುಕೇಷನಲ್ಲಿ ಅವಾಗವಾಗ ಏರುಪೇರುಗಳು, ಅಂದರೆ ಮಾರ್ಕ್ಸ್ ವಿಚಾರದಲ್ಲಿ ಆ ಥರ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋದಾದರೆ ಇವರಿಗೆ ದಶಾಭುಕ್ತಿಗಳಂತಂದರೆ ಶುಕ್ರ ಮಹಾದಶೆನಲ್ಲಿ ಕೇತು ಅಂತರ್ದಶೆ ನಡೀತಿದೆ ಈ ಒಂದು ಜಾತಕದ ವಿಚಾರವಾಗಿ. ಮುಂದೆ ಸೂರ್ಯ ಮಹಾದಶೆ ನಡೆಯುತ್ತೆ. ಎಜುಕೇಷನ್ಗೆ ನಾನು ಸಂಬಂಧಪಟ್ಟಂಥದ್ದು ಕೊನೆಯ ಯಾರು ಪ್ರಶ್ನೆ ಕಳಿಸಿದ್ರು ನಮಗೆ, ಅದರಲ್ಲಿ ಹೇಳಿದೆ ಚತುರ್ಥ ಪಂಚಮ ಭಾಗ್ಯಾಧಿಪತಿ ವಿಚಾರವಾಗಿ ನೋಡ್ತೀವಿ. ಇವರಿಗೆ ಮನೀಶನವರ ಜಾತಕದಲ್ಲಿ ಚತುರ್ಥದಲ್ಲಿ ಗುರು ಮತ್ತು ರಾಹು ಇರೋದ್ರಿಂದ ಸ್ವಲ್ಪ ಓದಿದ ಕಡೆ ಒಂದು ಕಾನ್ಸಂಟ್ರೇಷನ್ ಇರಲ್ಲ, ಒಂದೇ ಕಡೆ ಸ್ವಲ್ಪ ಅಲೆದಾಡುವಿಕೆ ಮತ್ತು ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಅಂತ ಹೇಳ್ತೀವಿ. ಆದರೆ ನಡೀತಿರುವ ದಶಾಭುಕ್ತಿನಲ್ಲಿ ಕೇತು ದಶೆ ಇವರಿಗೆ ಅಂತರ್ದಶೆ ಮೇ 2026 ನಡೀತಾ ಇರೋದ್ರಿಂದ ಅಲ್ಲಿವರೆಗೂ ಸ್ವಲ್ಪ ಮಾರ್ಕ್ಸ್ ಆಗಿರ್ಬೋದು, ಗ್ರೇಡ್ ಆಗಿರ್ಬೋದು, ಸ್ವಲ್ಪ ನಿಧಾನವಾಗಿರುವಂಥದ್ದು, ಅಂದರೆ ಆವರೇಜ್ ಅಂತ ಹೇಳ್ತೀವಲ್ವ. ಮುಂಬರುವ ದಶ ಇವರಿಗೆ ತುಂಬ ಒಂದು ಯೋಗಕಾರಕ ದಶ ಅಂತ ಹೇಳ್ತೀವಿ. ಸೂರ್ಯ ಮಹಾದಶೆ 2026 ಮೇ ನಂತರ ಬರೋದ್ರಿಂದ ಜಾತಕದಲ್ಲಿ ಸೂರ್ಯ ಬಲವಾಗಿ 6ನೇ ಮನೆಯಲ್ಲಿ ಕೂತಿರುವಂಥದ್ದು, ಶುಕ್ರನೊಟ್ಟಿಗೆ ಕೂತಿರೋದ್ರಿಂದ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ಸೊ ಬುಧನೊಟ್ಟಿಗೆ ಕೂತಿರೋದ್ರಿಂದನೂ ಬುಧಾದಿತ್ಯ ಯೋಗ ಬರ್ತಾ ಇರೋದ್ರಿಂದ ಮುಂದಿನ ವರ್ಷದಿಂದ ತುಂಬ ಚೆನ್ನಾಗಿದೆ. ಅಂದರೆ ಅವ್ರ ಮಾರ್ಕ್ಸು, ಗ್ರೇಡ್ಸು ಆ ವಿಚಾರದಲ್ಲಿ ತುಂಬ ಒಳ್ಳೆ ಸ್ಕೋರಿಂಗ್ಸ್ ಆಗುತ್ತೆ. ಇವರಿಗೆ ಪರಿಹಾರ ಇಷ್ಟೇ, ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗಣಪತಿಗೆ ಮೋದಕ ಅಥವಾ ಏನಾದರೂ ಒಂದು ನೈವೇದ್ಯವನ್ನು ನೀಡುವಂಥದ್ದು, ಮತ್ತು ಆದಷ್ಟು ಓಂ ಗಂ ಗಣಪತಿಯೇ ನಮಃ ಅಂತೇಳಿ 108 ಬಾರಿ ಜಪ ಅಲ್ಲಿ ದೇವಸ್ಥಾನದಲ್ಲಿ ಅವತ್ತು ಮಾಡುವಂಥದ್ದು. ದಿನನಿತ್ಯವಾಗಿ ಕೂಡ ಈ ಮಂತ್ರವನ್ನು ಜಪ ಮಾಡಿ ಅವರು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಪ್ರಾರಂಭ ಮಾಡಿದ್ರೆ ಇವರಿಗೆ ಒಂದು ಶೈಕ್ಷಣಿಕವಾಗಿ ಉತ್ತಮವಾಗುವಂಥದ್ದು. ಓಕೆ, ಸೊ ಮನೀಶ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ಸೊ ಆ ಒಂದು ಪರಿಹಾರವನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನ ನೀವು ಕಂಟಿನ್ಯೂ ಮಾಡೋದು ಅಥವಾ ಫಾಲೋ ಮಾಡೋದ್ರಿಂದ ಒಂದು ಒಳ್ಳೆ ಫಲಗಳನ್ನ ಕೂಡ ನೀವು ನಿರೀಕ್ಷಿಸಬಹುದು ಅಂತ ಹೇಳಿ ತಿಳಿಸ್ತಾ ಗುರೂಜಿ, ನಾವು ಧನುರಾಶಿಯವರೆಗೂ ಕೂಡ 12 ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗ್ತಾ ಇದ್ವಿ. ಮುಂದುವರೆದು ಮಕರ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ ಗುರೂಜಿ. ನಿಮ್ಮ ಅಪಾರ ವಿಶೇಷ ಮತ್ತು ಸುಲಭದ ಕೆಲಸದ ವೇಳಾಪಟ್ಟಿ ಇವತ್ತು ನಿಮಗೆ ವಿಶ್ರಾಂತಿ ಸಮಯ ನೀಡುತ್ತೆ. ಸೊ ಅದನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ ಮಕರ ರಾಶಿಯವರಿಗೆ. ಓಕೆ, ಮಕರ ರಾಶಿಯವರಿಗೆ ಕೂಡ ಒಂದು ವಿಶ್ರಾಂತಿ ಸಿಗುವಂತಹ ಒಂದು ಕೆಲಸ ಇವತ್ತಿನ ದಿನ ಆಗುತ್ತೆ. ಅದ್ರ ಮಧ್ಯೆನೂ ಕೂಡ ನೀವು ಕೆಲಸವನ್ನ ಮಾಡ್ಬೇಕಂತ ಹೇಳಿ ಗುರೂಜಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಗುರೂಜಿ, ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯವರು ಮಾನಸಿಕ ಒತ್ತಡ ಮತ್ತು ಶಾಂತಿಗಾಗಿ, ಮಾನಸಿಕ ಒತ್ತಡದಿಂದ ದೂರ ಬಂದು ಶಾಂತಿಗಾಗಿ ನಿಮ್ಮ ಒತ್ತಡವನ್ನು ಪರಿಹರಿಸುವಂಥ ದಿನವಾಗಿರುವಂಥದ್ದು. ವ್ಯಾಯಾಮ, ಪ್ರಾಣಾಯಾಮ, ನಿತ್ಯ ಕರ್ಮಗಳನ್ನು ನಿಧಾನವಾಗಿ ಮಾಡಿ ದಿನ ಶುಭವಾಗಿರುತ್ತೆ. ಅವರ ಒತ್ತಡದ ಪರಿಹಾರಕ್ಕಾಗಿ ವ್ಯಾಯಾಮ, ಧ್ಯಾನಗಳನ್ನು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನರಾಶಿ. ಗುರುಜಿ, ಮೀನರಾಶಿಯವರು ಅನಿರೀಕ್ಷಿತವಾಗಿ ಇವತ್ತು ನಿಮ್ಮ ಒಂದು ಹಳೆಯ ಸ್ನೇಹಿತರು, ನಿಮಗೆ ಹಳೆಯ ಮಿತ್ರರು ಸಿಗುವಂಥ ದಿನವಾಗಿರುವಂಥದ್ದು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚು ಅನುಕೂಲತೆಗಳು ನಿಮಗೆ ಇವತ್ತಿನ ದಿನ ಚೆನ್ನಾಗಿರುವಂಥದ್ದು. ಇದರಿಂದ ನಿಮ್ಮ ದಿನ ಶುಭವಾಗುತ್ತದೆ. ಮೀನರಾಶಿಯವರಿಗೆ ಕೂಡ ಸೋಮವಾರದ ದಿನ ಶುಭದಾಯಕವಾದ ದಿನವಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿಸ್ತಾ ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ದ್ವಾದಶ ರಾಶಿಗಳ ಫಲಾಫಲ ಆದ್ಮೇಲೆ ಏಪ್ರಿಲ್ ಮಂತಿನ ಒಂದು ಮಾಸ ಭವಿಷ್ಯದ ವಿಚಾರದ ಬಗ್ಗೆ ಪ್ರತಿ ರಾಶಿಯವರೆಗೂ ಕೂಡ ನಾವು ನೋಡ್ತಾ ಬರ್ತಾ ಇದ್ವಿ. ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕುಂಭ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ನಿಮಗೆ ಮಿಕ್ಕಂತ ಮೇಷದಿಂದ ಇನ್ನು ಮಕರ ರಾಶಿಯವರೆಗೂ ಕೂಡ ನಿಮಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಬೇಕು ಅಂದ್ರೆ ಅದು ನಮ್ಮ ಭಕ್ತಿ ಪ್ರಗತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಿಮಗೆ ಲಭ್ಯ ಇರುತ್ತೆ. ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ರಾಶಿಯ ವಿಚಾರದ ಬಗ್ಗೆ ಅಲ್ಲಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿರ್ತಾರೆ. ಅದಕ್ಕೆ ಪರಿಹಾರ ಕ್ರಮ, ಲಾಭಗಳೇನು, ನಷ್ಟ ಏನು, ಏನ್ ಸಮಸ್ಯೆ ಬರುತ್ತೆ, ಶುಭವರ್ಣ ಏನು, ಶುಭ ಸಂಖ್ಯೆ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಗುರೂಜಿಗಳು ಅಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಹಾಗೆ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕುಂಭ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ. ಗುರುಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ನೋಡಿದ್ವಿ. ಈಗ ಕುಂಭ ರಾಶಿಯ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚರ ಪ್ರಭಾವ ಹೇಗಿದೆ ಈ ಕುಂಭ ರಾಶಿಯವರಿಗೆ, ಈ ವಿಚಾರವಾಗಿ ರಾಶಿ ಫಲ ಏನ್ ತೋರಿಸುತ್ತೆ, ಏಪ್ರಿಲ್ ತಿಂಗಳಲ್ಲಿ ಕುಂಭ ರಾಶಿಯವರು ಏನೇನೆಲ್ಲ ನಿರೀಕ್ಷಿಸಬಹುದು ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ಕುಂಭರಾಶಿಯವರಿಗೆ ಇಷ್ಟು ದಿನ ಏನು ಕೊನೆಯ ಒಂದು 5 ವರ್ಷ ತೊಳಲಾಟ ಬಡಲಾಟ ಏನಿತ್ತು ಆ ವಿಚಾರವಾಗಿ ಸಾತಿ ದೂರವಾಗಿರುವಂಥದ್ದು. ಅವರಿಗೆ ಜನ್ಮಶನಿಯಿಂದ ಪ್ರಾರಂಭ ಹಂತದಲ್ಲಿ ಮಧ್ಯಶನಿ, ಜನ್ಮಶನಿಯ ಒಂದು ಬಿಡುಗಡೆ ಆಗಿರುವಂಥದ್ದು. ಇದು ಒಂದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಯಾಕಂದರೆ ಕುಂಭರಾಶಿಯವರಿಗೆ ಈ ಒಂದು 7.5 ಶನಿ ತುಂಬ ಹಿಂಸೆಯನ್ನು ನೀಡಿರುವಂಥದ್ದು. ಅಂದರೆ ಅವರ ಒಂದು ಆಧಾರಿತವಾಗಿ ನಮ್ಮ ಹತ್ರ ವೀಕ್ಷಕರು ಬಂದಿರೋ ವಿಚಾರವಾಗಿ ನೋಡ್ತಾ ಹೋಗ್ತೀವಿ. ಸೊ ಅವರು ಹೇಳ್ಕೊಂಡಿರೋ ವಿಚಾರದಲ್ಲಿ ತುಂಬ ಒಂದು ಹಿಂಸೆ, ಒಂದು ಮಾನಸಿಕ ತೊಳಲಾಟಗಳನ್ನು ಏನಿರುತ್ತೋ, ಜನ್ಮ ಶನಿ ದೂರ ಆಗಿರುವಂಥದ್ದು ಮೊದಲೇ ಖುಷಿ ವಿಚಾರ ಈ ಒಂದು ನವಗ್ರಹ ಗೋಚಾರಗಳಲ್ಲಿ ನೋಡೋದಾದ್ರೆ. ಮತ್ತೆ ಮುಂದುವರೆದ ಭಾಗವಾಗಿ ಈ ಒಂದು ಮಾಸದಲ್ಲಿ ತೃತೀಯ ಮತ್ತು ದಶಮಾಧಿಪತಿಯಾದ ಮಂಗಳ ಗ್ರಹರ ಗೋಚಾರ ಷಷ್ಠ ಭಾವದಲ್ಲಿ ಆಗ್ತಿರುವಂಥದ್ದು. ಷಷ್ಠ ಭಾವ ವಿಚಾರದಲ್ಲಿ ಸ್ವಲ್ಪ ಮಂಗಳ ಹೊಟ್ಟೆಗೆ ಸಂಬಂಧಿತವಾಗಿರುವಂಥ ಸ್ವಲ್ಪ ಅಡಚಣೆಗಳನ್ನು ನೀಡುವಂಥದ್ದು. ಮತ್ತು ಇನ್ನೂ ಕೆಲವೊಂದು ವಿಚಾರದಲ್ಲಿ ಮಂಗಳನ ಗೋಚಾರ ಇವರಿಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಒಂದು ಮಾಸದಲ್ಲಿ ಅನುಕೂಲತೆಗಳನ್ನು, ಒಂದು ವಿಪುಲ ಅವಕಾಶಗಳನ್ನು ಕುಂಭರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ. ಮತ್ತು ಮುಂದೆ ಸರ್ವೇ ಸಾಮಾನ್ಯವಾಗಿ ದ್ವಿತೀಯ ಭಾವದಲ್ಲಿ ಪಂಚಗ್ರಹಗಳ ಕೂಟಗಳನ್ನು ನಾವು ನೋಡ್ತಾ ಬರ್ತೀವಿ. ಪಂಚಗ್ರಹಗಳ ಕೂಟ ಅಂತಂದರೆ ರಾಶಾಧಿಪತಿಯು ದ್ವಿತೀಯ ಭಾವದಲ್ಲಿರುವಂಥದ್ದು, ರಾಹು ಇರುವಂಥದ್ದು, ಮತ್ತು ಉಚ್ಚ ವಕ್ರ ಶುಕ್ರ ಇರುವಂಥದ್ದು, ಮತ್ತು ನೀಚ ವಕ್ರ ಬುಧ ಇರುವಂಥದ್ದು, ಮತ್ತು ಸೂರ್ಯನು ಕೂಡ ನಿಮಗೆ ಸಪ್ತಮಾಧಿಪತಿಯಾದ ಸೂರ್ಯನು ಕೂಡ ದ್ವಿತೀಯ ಭಾವದಲ್ಲಿ ಕುಂಭರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ. ಈ ಪಂಚಗ್ರಹಗಳ ಕೂಟದಿಂದ ಕುಟುಂಬದಲ್ಲಿ ಸ್ವಲ್ಪ ಏರುಪೇರುಗಳು, ಮಾನಸಿಕ ಮನಸ್ತಾಪಗಳು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ. ಅಂದರೆ ಮಾತು ತಿರುಚುವಂಥದ್ದು, ಮಾತು ಅಪವಾದಕ್ಕೆ ಪರಿವರ್ತನೆ ಆಗುವಂಥದ್ದು, ಅದಕ್ಕೆ ಮಾತು ಕಮ್ಮಿ ಇರಲಿ ಅಂತ ಈ ಒಂದು ಪಂಚಗ್ರಹಗಳು ಕೂಟ ಆಗ್ತಿರುವಂಥದ್ದು. ಇನ್ನು ಉಳಿದಂತೆ ಸರ್ವೇ ಸಾಮಾನ್ಯವಾಗಿ ಗುರು ಚತುರ್ಥ ಭಾವದಲ್ಲಿರುವಂಥದ್ದು. ಗುರುವಿನ ಗೋಚಾರ ಕುಂಭರಾಶಿಯವರು ಈ ಒಂದು ಮಾಸ ಒಂದು ಸ್ವಲ್ಪ ಅಂದರೆ ಏಪ್ರಿಲ್ ತಿಂಗಳು ಒಂದು ಸ್ವಲ್ಪ ನಿಧಾನಿಸಿ ಅಂತ ಹೇಳ್ತೀನಿ. ಮುಂದೆ ಅವರಿಗೆ ಜಾಕ್ಪಾಟ್ ಥರ ಅಂದರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದು. ಈ ಮಾಸದಲ್ಲಿ ಚತುರ್ಥ ಭಾವದಲ್ಲಿ ಗುರು ಇರುವಂಥದ್ದು ಮತ್ತು ಏಪ್ರಿಲ್ 15ನೇ ತಾರೀಕು ನಂತರ ಸೂರ್ಯನ ಬದಲಾವಣೆ ಆಗ್ತಿರುವಂಥದ್ದು. ಸೊ ಈ ಒಂದು 4 ರಿಂದ 5 ಗ್ರಹಗಳ ಬದಲಾವಣೆ ಈ ಒಂದು ಗೋಚಾರದ ವಿಚಾರ ಕುಂಭರಾಶಿಯವರಿಗೆ ಈ ರೀತಿ ಇರುವಂಥದ್ದು. ಸೊ ಗುರುಜಿ, ಗ್ರಹ ಗೋಚರಗಳು ಅಂದ್ರೆ ನವಗ್ರಹಗಳ ಗೋಚಾರ ಹೇಗಿರುತ್ತೆ ಅಂತ ಹೇಳಿ ಕೂಡ ಅದರ ಪ್ರಭಾವ ಕುಂಭರಾಶಿಯವರ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ, ಇನ್ನು ನೀವು ತಿಳಿಸಿರುವಂತ ಪ್ರಕಾರ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಈ ಒಂದು ಕುಂಭರಾಶಿಯವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಗುರುಜಿ? ನೋಡಿ, ಗ್ರಹಗಳ ಗೋಚಾರದ ಪ್ರಭಾವ ನಾನು ಆಗಲೇ ತಿಳಿಸಿದೆ. ಪಂಚಗ್ರಹಗಳ ಕೂಟ ಒಂದು ದ್ವಿತೀಯ ಭಾವದಲ್ಲಿ ಆಗ್ತಿರುವಂಥದ್ದು. ಸೊ ಇದರಿಂದ ನಮ್ಮ ವೀಕ್ಷಕರಲ್ಲಿ ಏನು ಹೇಳ್ತೀವಿ ಅಂತಂದರೆ, ಪಂಚಗ್ರಹಗಳ ಕೂಟ ನಿಮಗೆ ಶುಭವಾಗಿರುವಂಥದ್ದು, ಆದರೆ ಮಾತು ಅಪವಾದಗಳಾಗಿರುವಂಥದ್ದು. ಸೊ ಮಾತು ಸ್ವಲ್ಪ ಕಮ್ಮಿ ಮಾಡಿ ಕುಂಭರಾಶಿಯವರು. ಅಂದರೆ ನೀವು ಒಳ್ಳೆ ಸದುದ್ದೇಶದಿಂದ ಮಾತಾಡಿದ್ರು ಕೂಡ ಸ್ವಲ್ಪ ಸಮಸ್ಯೆಗಳು ಕೊಡುವಂಥದ್ದು. ಅದೇ ರೀತಿ ನಾವು ನೋಡೋದಾದರೆ ನಿಮಗೆ 7.5 ಶನಿ ಬಿಟ್ಟು ಹೋಗೋದ್ರಿಂದ ಈ ಒಂದು ಮಾಸದಲ್ಲಿ ಯಥೇಚ್ಛವಾಗಿ ನಿಮಗೆ ದ್ವಿತೀಯ ಸ್ಥಾನಕ್ಕೆ
ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ಸಂಪತ್ತು ವೃದ್ಧಿ ಆಗುವಂಥದ್ದು, ಅನಾರೋಗ್ಯ ದೂರವಾಗುವಂಥದ್ದು, ಆರೋಗ್ಯದಲ್ಲಿ ಹೆಚ್ಚು ಪಾಸಿಟಿವ್ ಆಗಿ ವೃದ್ಧಿ ಆಗುವಂಥದ್ದು ಮತ್ತು ಹೊರದೇಶದಲ್ಲಿ ಅಭ್ಯಾಸ ಮಾಡುವಂಥದ್ದು ಮತ್ತು ಹೊರದೇಶದಲ್ಲಿ ಉದ್ಯೋಗಿಕವಾಗಿ ಹೊರದೇಶದಲ್ಲಿ ಶೈಕ್ಷಣಿಕವಾಗಿ ನೋಡೋದಾದ್ರೆ ಅವರಿಗೆ ತುಂಬಾ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಸಿಗುವಂಥದ್ದಾಗಿರುವಂಥದ್ದು. ಮತ್ತೆ ಯಾರ್ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಕುಂಭರಾಶಿಯವರ ವಿಚಾರವಾಗಿ, ಇದು ಕೂಡ ರಾಶಾಧಿಪತಿಯ ಒಂದು ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಗೋಚರದ ಪ್ರಭಾವ ಇರೋದ್ರಿಂದ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಆಗುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ. ಮತ್ತೆ ದುಃಖಗಳು ದೂರ ಆಗುವಂಥದ್ದು, ಶುಭ ವಿಚಾರಗಳ ಪ್ರಾಪ್ತಿ ಆಗುವಂಥದ್ದು ನೋಡ್ತೀವಿ. ಆದ್ರೆ ಕೆಲವೊಂದು ಸರಿ ಸ್ವಲ್ಪ ದ್ವಂದ್ವ ನೀತಿಗಳು ಕಾಡುವಂಥದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಆ ದ್ವಂದ್ವತ್ವ ಬೇಡ, ಇದರಿಂದ ಆ ದ್ವಂದ್ವತ್ವ ಕಮ್ಮಿ ಆಗೋದಕ್ಕೆ ಕೆಲವೊಂದು ತೀರ್ಥಯಾತ್ರೆಗಳು ಮಾಡುವಂಥದ್ದು ಮತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗೋದ್ರಿಂದ ಅದನ್ನು ಯಥೇಚ್ಛವಾಗಿ ಇದು ಮಾಡಿ ಅಂತ ಹೇಳ್ತೀನಿ. ಮತ್ತು ತುಂಬ ಮುಖ್ಯವಾಗಿ ಕುಟುಂಬದವರು ದ್ವಿತೀಯ ಭಾವದಲ್ಲಿ ಪಂಚಗ್ರಹಗಳ ಕೂಟ ಇವರಿಗೆ ಕುಟುಂಬವರು ಒಂದು ಧರ್ಮದಿಂದ ಪೋಷಿಸುವಂಥದ್ದಾಗುವಂಥದ್ದು ಮತ್ತು ಭೌತಿಕ ವಿಚಾರಗಳನ್ನು ಹೆಚ್ಚೆಚ್ಚು ಈ ಒಂದು ಮಾಸದಲ್ಲಿ ಕುಂಭರಾಶಿಯವರು ತಿಳ್ಕೊತಾ ಬರ್ತೀರಾ. ಮತ್ತು ಸಂತಾನಾಪೇಕ್ಷಿತ ದಂಪತಿಗಳಿಗೆ ಗುರು ಚತುರ್ಥ ಭಾವದಲ್ಲಿಂದ ಪಂಚಮ ಭಾವಕ್ಕೆ ಮುಂದಿನ ತಿಂಗಳು ಹೋಗೋದ್ರಿಂದ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಹೆಚ್ಚು ಅಭಿವೃದ್ಧಿ ಅಂತ ಹೇಳ್ತೀವಿ. ಬಡವರಿಗೆ, ಭಿಕ್ಷಕರಿಗೆ ಮತ್ತು ದಯೆಯಿಂದ ನೋಡುವಂಥ ಈ ಒಂದು ಮಾಸ ನೋಡ್ತೀವಿ. ಅತ್ಯಧಿಕ ಪುಣ್ಯ ಸಿಗುವಂಥದ್ದು ಮತ್ತು ಸಂಬಂಧಿಕರಿಂದ ಬಂಧು ಮಿತ್ರರಿಂದ ಹೆಚ್ಚೆಚ್ಚು ನೆರವು ಕೂಡ ಸಿಗುವಂಥದ್ದು ಈ ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಮತ್ತು ಸಪ್ತಮದ ಗುರು ದ್ವಿತೀಯ ಭಾವಕ್ಕೆ ಗೋಚರದಲ್ಲಿ ಇರೋದ್ರಿಂದ ವಿಸ್ತೃತವಾಗಿ ನೋಡೋದಾದ್ರೆ ಸೂರ್ಯನ ಒಂದು ಗೋಚಾರ ನಿಮಗೆ ನಿಮ್ಮ ಹೆಚ್ಚು ಶ್ರಮ ಅಂದ್ರೆ ಹೆಚ್ಚು ಪ್ರಯತ್ನ ಪಟ್ಟು ಮಾಡುವಂಥ ಶ್ರಮದ ಕೆಲಸ ತುಂಬಾ ಸಫಲ ಆಗುವಂಥದ್ದು ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ನಾವು ನೋಡ್ತಾ ಬರ್ತೇವೆ. ಗುರುಜಿ, ಈಗ ಒಂದು ಗ್ರಹಗಳ ಗೋಚಾರ ಪ್ರಭಾವ ಅದ್ರ ಮೇಲೆ ಕುಂಭರಾಶಿಯವರಿಗೆ ಎಷ್ಟು ವಿಸ್ತೃತವಾಗಿ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಗುರುಜಿ, ಈಗ ಮತ್ತೊಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ. ನಮಗೆ ವಾಟ್ಸಪ್ ಮಾಡಿದ್ದಾರೆ. ಇವರ ಹೆಸರು ಬಂದು ಸುರೇಶ್ ಅಂತ ಹೇಳಿ. ಗುರುಜಿ, ಇವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 13/6/1993. ಓಕೆ. ಹಾಗೆ ಇವರು ಜನ್ಮ ಸಮಯ 8:45 ಮಧ್ಯಾಹ್ನ ಸಂಜೆ ಸಮಯದಲ್ಲಿ. ಹಾಗೆ ಇವರ ಸ್ಥಳ ಬಂದು ಬೆಂಗಳೂರು. ಓಕೆ. ಏನ್ ಪ್ರಶ್ನೆ ಇದೆ ಸುರೇಶ್ ಅವರು? ಬಿಸ್ನೆಸ್ ಮತ್ತೆ ಪ್ರೊಫೆಷನ್ ವಿಚಾರದ ಬಗ್ಗೆ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನೋಡಿ, ಸುರೇಶ್ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರದಲ್ಲಿ ಪ್ರಶ್ನೆ ಯಾರು ಕಳಿಸಿದ್ದಾರೆ, ಮಂಗಳವಾರ ಹುಟ್ಟಿರುವಂಥದ್ದು, ಧನುರ್ ರಾಶಿ, ಮೂಲ ನಕ್ಷತ್ರ. ಇವ್ರದ್ದು ಧನುರ್ ಲಗ್ನ ಮತ್ತು ಧನುರ್ ರಾಶಿ ಅಂತ ಹೇಳ್ತೀವಿ. ಸೊ ಇವರಿಗೆ ದಶಮಾಧಿಪತಿಯಾದ ಬುಧನ ಒಂದು ಪ್ರಭಾವ 6ನೇ ಮನೆಯಲ್ಲಿ ಇರೋದ್ರಿಂದ ದಶಮ ಷಷ್ಠಾಧಿಪತಿ ಯಾರಿಗೆ ತುಂಬಾ ಚೆನ್ನಾಗಿರುತ್ತೋ ಅವರು ಬಿಸ್ನೆಸ್ ಇತ್ಯಾದಿಗಳಲ್ಲಿ ತುಂಬಾ ಒಂದು ಪ್ರಜ್ವಲಿತವಾಗಿರುವಂಥದ್ದು, ಅಂದ್ರೆ ಪ್ರಭಾವ ಜಾಸ್ತಿ ಇರುತ್ತೆ ಅವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ. ಇವರಿಗೆ ಸೂರ್ಯ ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಾ ಇರೋದ್ರಿಂದ, ಸೂರ್ಯ ಜಾತಕದಲ್ಲಿ ಷಷ್ಠ ಭಾವದಲ್ಲಿರೋದ್ರಿಂದ ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ, ಷಷ್ಠ ಭಾವ ಅಂದ್ರೆ ಹೌಸ್ ಆಫ್ ಡೆಟ್ಸ್ ಅಂತ ಹೇಳ್ತೀವಿ, ಲೋನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಸ್ವಲ್ಪ ಋಣ ಬಾಧೆ ಜಾಸ್ತಿ ಆಗುತ್ತೆ, ಲೋನ್ಸ್ ಜಾಸ್ತಿ ಆಗುವಂಥದ್ದು ಕೊನೆಯ 3-4 ವರ್ಷದಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಿಂದ ಅವರಿಗೆ ಗಮನ ಅಲ್ಲಿ ಜಾಸ್ತಿಯಾಗಿ ದಿನನಿತ್ಯ ನಡೆಯುವಂಥ ವಹಿವಾಟುಗಳಲ್ಲಿ ಗಮನ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಆದರೆ ಮುಂಬರುವ ದಶಾಭುಕ್ತಿಗಳಲ್ಲಿ ಚಂದ್ರ ಮಹಾದಶೆ ಅಕ್ಟೋಬರ್ 2020-25 ಚಂದ್ರ ಮಹಾದಶೆ ನಡೆಯುತ್ತೆ. ಚಂದ್ರ ಇಲ್ಲಿ ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲಿ ಇರೋದ್ರಂಥದ್ದು ಇವರಿಗೆ ತುಂಬಾ ಒಂದು ಶುಭ ವಿಚಾರ ಅಂತ ಹೇಳ್ತೀವಿ. ಇವರಿಗೆ ಬಿಸ್ನೆಸ್ ಅಲ್ಲಿ ಯಥೇಚ್ಛವಾಗಿ ಅನುಕೂಲತೆಗಳು ಹೆಚ್ಚು ಆಗ್ಬರುವಂಥದ್ದು. ಸ್ವಲ್ಪ ಈಗ ನಡೀತಿರುವಂಥ ದಶಾಭುಕ್ತಿಗಳಲ್ಲಿ ಏರುಪೇರು ಇರೋದ್ರಿಂದ ಆದಷ್ಟು ಪ್ರತಿ ಭಾನುವಾರ ಯಾವುದೇ ಒಂದು ದೇವಸ್ಥಾನದಲ್ಲಿ ಎಲ್ಲಿ ನವಗ್ರಹಗಳು ಸ್ಥಿತವಾಗಿರುತ್ತೋ ಅಲ್ಲಿ ನವಗ್ರಹದ ಒಂದು ಸೂರ್ಯ ಭಗವಾನರ ನವಗ್ರಹದ ಮೂರ್ತಿ ಮುಂದೆಗಡೆ, ವಿಗ್ರಹದ ಮುಂದೆಗಡೆ ಒಂದು 1/4 kg 1/2 kg ಗೋಧಿನ, ಅಂದ್ರೆ ಮನೆಯಲ್ಲಿ ಉಪಯೋಗಿಸುವಂಥ ಗೋಧಿ ಹಿಟ್ಟನ್ನು ಏನು ಮಾಡ್ತೀವಿ, ಆ ಒಣ ಗೋಧಿ ಅಂದರೆ ನಾವು ಏನು ತಗೊತೀವಿ ಆ ಗೋಧಿ ಧಾನ್ಯವನ್ನು 1/4 kg ಅಥವಾ 1/2 kg ಸೂರ್ಯ ಭಗವಾನರ ಮುಂದೆ ಇಟ್ಟು 3 ಪ್ರದಕ್ಷಿಣೆ ಹಾಕಿ ಓಂ ಆದಿತ್ಯಾಯ ನಮಃ ಅಂತ ಜಪ ಮಾಡ್ತಾ ಬಂದರೆ ಇವರಿಗೆ ತುಂಬ ಶುಭವಾಗುವಂಥದ್ದು. ಓಕೆ. ಸೊ ಇವರಿಗೆ ಅಂದರೆ ಸುರೇಶ್ ಅವರು ಏನು ಪ್ರಶ್ನೆನ ಕೇಳಿದ್ರು, ಸೊ ನೀವು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡಿದ್ದೀರಾ. ಒಂದು ಪರಿಹಾರ ಕ್ರಮವನ್ನು ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ, ನೀವು ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ಗುರೂಜಿ ನಾವು ಕುಂಭರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಇದ್ವಿ. ಈ ಒಂದು ಕುಂಭರಾಶಿಯ ರಾಶ್ಯಾಧಿಪತಿ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಈ ಒಂದು ಗೋಚಾರದಿಂದ ಫಲಗಳು ಕುಂಭರಾಶಿಯವರಿಗೆ ಹೇಗಿರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಅವ್ರು ಏನೇನೆಲ್ಲ ನಿರೀಕ್ಷಿಸಬಹುದು ಅಂತ ಹೇಳಿ ಗುರೂಜಿ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ.
ಕುಂಭರಾಶಿಯಾದ ರಾಶಾಧಿಪತಿಯಾದ ಒಂದು ಶನೇಶ್ವರರ ಒಂದು ಗೋಚಾರ. ರಾಶಾಧಿಪತಿಯ ಬಲ ತುಂಬ ಚೆನ್ನಾಗಿದೆ. ಮೊದಲನೇದಾಗಿ 7.5 ಬಿಟ್ಟೋಗಿರುವಂಥ ಖುಷಿ ವಿಚಾರ. ಸೊ ಇಲ್ಲಿ ಇದರಿಂದ ಸಂಪತ್ತಿ ವೃದ್ಧಿ ಆಗುವಂಥದ್ದು ಮತ್ತು ಒಂದು ವಿಶ್ವವನ್ನೇ ಗೆಲ್ಲುವಂಥ ವಿಶೇಷವಾದ ಶಕ್ತಿ ಈ ಒಂದು ಮಾಸದಲ್ಲಿ ಅವರು ಪಡೀತಾರೆ. ಮತ್ತು ಕೋರ್ಟು ಕಚೇರಿ ವಿಚಾರಗಳೇ, ಶನಿ ಬಂದು ಕರ್ಮಕಾರಕ ಗ್ರಹ, ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಜಯ ಮತ್ತು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು, ಪ್ರೀತಿ ಸ್ನೇಹ ಅಭಿವೃದ್ಧಿ ಆಗುತ್ತೆ ಈ ಮಾಸದಲ್ಲಿ. ಪರಸ್ಪರ ದಂಪತಿಗಳಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ. ಶತ್ರು ಪಲಾಯನವಾಗಿ ಮಿತ್ರತ್ವ ಹೆಚ್ಚಾಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಯಾರು ಹೈಯರ್ ಎಜುಕೇಷನ್ ಸಂಬಂಧಪಟ್ಟಿರುವಂಥದ್ದು, ಡಿಗ್ರಿ, ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನು, ಕುಂಭರಾಶಿಯವರು ಯಾರು ಇಷ್ಟು ದಿನ ತಡೆ ಇತ್ತು ಅವರಿಗೆ ತುಂಬ ಈ ಒಂದು ಮಾಸದಲ್ಲಿ ಸಕಾಲವಾಗಿರುವಂಥದ್ದು ಅಂತ ಹೇಳ್ತೀವಿ. ಅಂದರೆ ಈಗ ನಡೀತಿರುವಂಥ ಆಧುನಿಕ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೊಬಾಟಿಕ್ಸು ಇದರ ಪ್ರಗತಿ ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಅತ್ಯಧಿಕವಾಗಿರುವಂಥದ್ದು. ಮತ್ತು ಅದೃಷ್ಟ ಹುಡ್ಕೊಂಡು ಬರುವಂಥ ಮಾಸ ಕುಂಭರಾಶಿಯವರಿಗಿರುವಂಥದ್ದು. ಹಿರಿಯ ಸಹೋದರ ಅಥವಾ ಸಹೋದರಿಯಿಂದ ಸಹಾಯ ಕೂಡ ಈ ಒಂದು ಮಾಸದಲ್ಲಿ ಸಿಗುವಂಥದ್ದು. ಅದೇ ರೀತಿ ನೆಗೆಟಿವ್ ಆಗಿ ಸ್ವಲ್ಪ ನೋಡೋದಾದ್ರೆ, ಎಲ್ಲಾನು ಪಾಸಿಟಿವ್ ಹೇಳಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣವಾಗಿ ನಕಾರಾತ್ಮಕವಾಗಿ ನೋಡೋದಾದ್ರೆ, ಸ್ವಲ್ಪ ಕುಂಭರಾಶಿಯವರಿಗೆ ಮೊಣಕಾಲಿನ ಸಮಸ್ಯೆ, ಕಾಲಿಗೆ ಸಂಬಂಧಪಟ್ಟಂಥದ್ದು ಮತ್ತು ಬೆನ್ನು ಹುರಿ ಇದು ಸ್ವಲ್ಪ ಜಾಸ್ತಿ, ಮತ್ತು ಉಷ್ಣ ವ್ಯಾಧಿ ಆಗುವಂಥದ್ದು ಮತ್ತು ಪೈಲ್ಸ್ ಇತ್ಯಾದಿಗಳಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಇವರು ವಹಿಸಬೇಕು. ಗುರುಜಿ, ಇನ್ನು ಈ ಒಂದು ರಾಶಿಯ ವಿಚಾರಕ್ಕೆ ಬರೋದಾದ್ರೆ, ಈ ಒಂದು ಮಾಸದಲ್ಲಿ ಏನಾದರೂ ಪರಿಹಾರ ಕ್ರಮ ಇದೆಯಾ? ಶುಭ ವರ್ಣ, ಶುಭ ಸಂಖ್ಯೆ ಏನೇನು ಅಂತ ಹೇಳಿ ಗುರುಜಿ. ನೋಡಿ, ಕುಂಭರಾಶಿಯವರ ವಿಚಾರವಾಗಿ ರಾಶ್ಯಾಧಿಪತಿಯಾದ ಶನೇಶ್ವರರ ಮಿತ್ರರು ಯಾರು ಅಂದರೆ ಬುಧ ಮತ್ತು ಶುಕ್ರರು ಅಂತ ಹೇಳ್ತೀವಿ. ಸೊ ಈ ಶುಭ ವರ್ಣಕ್ಕೆ ಸಂಬಂಧಪಟ್ಟಂಥದ್ದು ನೋಡೋದಾದರೆ, ನೀಲಿ ಬಣ್ಣ ತುಂಬ ಅತ್ಯಂತ ಶುಭ ವರ್ಣ. ನೀಲಿ ಮತ್ತು ಕಪ್ಪು, ಅದರ ಜೊತೆಯಲ್ಲಿ ಇವರು ಹಸಿರು ಬಣ್ಣ ಕೂಡ ಈ ಒಂದು ಮಾಸದಲ್ಲಿ ಬಳಸಿದರೆ ತುಂಬ ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಶುಭ ಸಂಖ್ಯೆ ಅಂತ ಹೇಳ್ತೀವಿ. ಶುಭ ಸಂಖ್ಯೆ ವಿಚಾರವಾಗಿ 6 ಮತ್ತು 8, ಸೊ 6 and 8 ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. 6-8 ಕಾಂಬಿನೇಷನ್ಸಲ್ಲಿ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ಒಂದು ವೆಹಿಕಲ್ ನಂಬರ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಅವರು ಒಂದು ಪ್ಲಾಟ್ ಖರೀದಿ ಮಾಡ್ತಿದ್ದಾರೆ, ಒಂದು ಅಪಾರ್ಟ್ಮೆಂಟ್ ತೊಗೊತಿದ್ರೆ 6 and 8 ಕಾಂಬಿನೇಷನ್ ಅಥವಾ ಎಂಡಿಂಗ್ 6 and 8 ಕಾಂಬಿನೇಷನ್ ಟೋಟಲ್ ಮಾಡಿದ್ರೆ, ಅಷ್ಟು ಮಾಡಿದ್ರೆ ಆ ನಂಬರ್ ಬಂದರೆ ತುಂಬ ಚೆನ್ನಾಗಿರುವಂಥದ್ದು ಈ ವರ್ಣ ಮತ್ತು ಈ ದಿನ ಅಂತ. ಮತ್ತು ಅದರ ಅಲ್ದಿರ ಹೊಸ ಕೆಲಸಗಳು ಈ ಮಾಸದಲ್ಲಿ, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿಯವರು ಯಾರು ಪ್ರಾರಂಭ ಮಾಡ್ಬೇಕಂತಾರೋ ಅವರು ಶುಕ್ರವಾರದಂದು ಪ್ರಾರಂಭ ಮಾಡಿದ್ರೆ, ಯಾವುದೇ ಶುಕ್ರವಾರ, ಶುಕ್ಲ ಪಕ್ಷದ ಶುಕ್ರವಾರ ಮಾಡಿದ್ರೆ ಇವರಿಗೆ ತುಂಬ ಚೆನ್ನಾಗಿರುವಂಥದ್ದು ನಾವು ನೋಡ್ತಾ ಬರ್ತೇವೆ. ಓಕೆ, ಎಸ್. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಶುಭ ವರ್ಣ ಯಾವುದು, ಶುಭ ಸಂಖ್ಯೆ ಯಾವುದು, ಪರಿಹಾರ ಕ್ರಮಗಳೇನು, ಇದೆಲ್ಲದನ್ನ ಕೂಡ ಗುರೂಜಿಗಳು ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ, ಪಂಚಾಂಗ ತಿಥಿಗಳೊಟ್ಟಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗುರೂಜಿಗಳು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು ಅಂತ ಹೇಳಿ ತಿಳಿಸ್ತಾ, ನೀವು ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತಾಡಬೇಕು ಅಂದ್ರೆ ಪ್ರತಿ ಶನಿವಾರ ಬೆಳಗ್ಗೆ 8:00 ನೀವು ಕಾಲ್ ಮಾಡಬೇಕು. 8:30 9:00 ತನಕ ಗುರೂಜಿಗಳು ನಿಮಗೆ ನೇರ ಪ್ರಸಾರದಲ್ಲಿ ಕಾಲ್ ಮಾಡಿದಾಗ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಸಿಗ್ತಾರೆ. ಹಾಗೆ ಅವರಿಗೆ ನೀವು ವಾಟ್ಸಪ್ ಮಾಡಬೇಕು. ನಿಮಗೆ ಗುಪ್ತ ಸಮಸ್ಯೆಗಳಿರುತ್ತೆ, ಗುಪ್ತ ಪ್ರಶ್ನೆಗಳಿರುತ್ತೆ, ಅದನ್ನ ನೇರವಾಗಿ ಅವರ ಬಳಿನೇ ಚರ್ಚೆ ಮಾಡಬೇಕು ಅಂದ್ರೆ ನಾನು ಒಂದು ನಂಬರ್ ಹೇಳ್ತಾ ಇದ್ದೀನಿ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. 9164713777 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಗುರೂಜಿಗಳು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ತಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.